ಬೆಳವಣಿಗೆ ಈಗ ಇರಾನ್ ಇಸ್ರೇಲ್ ವಾರ್ನಲ್ಲಿ ಆಗ್ತಾ ಇದೆ. ಆದರೆ ಇನ್ನೊಂದು ಕಡೆಗೆ G7 ಶೃಂಗಸಭೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಈಗ ಭಾರತದ ಹೆಜ್ಜೆ ಏನು ಅನ್ನುವಂಥದ್ದು ಕೂಡ ಮಹತ್ವದಾಗುತ್ತೆ. ಏನು ತೆಗೆದುಕೊಳ್ತಾರೆ ನಿರ್ಧಾರವನ್ನ ಅಂತ ಹೇಳಿ. ಈಗ ನೋಡಿ, ಇಸ್ರೇಲ್ ಇರಾನ್ ನಡುವೆ ತೀವ್ರಗೊಂಡಿರುವಂತಹ ಸಂಘರ್ಷ ಇದೆಯಲ್ಲ, ಮತ್ತಷ್ಟು ಘೋರ ಹಂತಕ್ಕೆ ಹೋಗುತ್ತಾ ಕಾಳಗ ಅಂತ ಹೇಳಿ G7 ಶೃಂಗಸಭೆಯಿಂದ ಅರ್ಧಕ್ಕೆ ಹೊರ ನಡೆದಿದ್ದಾರೆ ಟ್ರಂಪ್. ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಇದು. ಇಸ್ರೇಲ್ ಇರಾನ್ ಮಧ್ಯೆ ಕದನ ವಿರಾಮ ಮಧ್ಯಸ್ಥಿಕೆಯ ವದಂತಿ ಹಿನ್ನೆಲೆಯಲ್ಲಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಹೇಳಿಕೆಯನ್ನ ಟ್ರಂಪ್ ಅಲ್ಲಗಳೆದಿದ್ದಾರೆ. ಇಸ್ರೇಲ್ ಇರಾನ್ ಮಧ್ಯೆ ಕದನ ವಿರಾಮ ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ತಾ ಇದ್ದಾರೆ ಅನ್ನೋದೇನಿತ್ತು. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಹೇಳಿಕೆಯನ್ನ ಟ್ರಂಪ್ ಅಲ್ಲಗಳೆದಿದ್ದಾರೆ. ನಾನು ವಾಷಿಂಗ್ಟನ್ಗೆ ಯಾಕೆ ಬಂದೆ ಅಂತ ಮ್ಯಾಕ್ರಾನ್ಗೆ ಗೊತ್ತಿಲ್ಲ, ಅತಿ ದೊಡ್ಡ ಘೋಷಣೆ ಮಾಡ್ತೀನಿ, ಕಾಯಿರಿ ಅಂತ ಟ್ರಂಪ್ ಹೇಳಿದ್ದಾರೆ. ಬಹಳ ಕ್ರೂಷಿಯಲ್, ಅತಿ ದೊಡ್ಡ ಘೋಷಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಇಸ್ರೇಲ್ಗೆ G7 ರಾಷ್ಟ್ರಗಳ ಬೆಂಬಲ ಘೋಷಣೆಯನ್ನ ಕೂಡ ಮಾಡಲಾಗಿದೆ. 7 ರಾಷ್ಟ್ರಗಳೇನಿದ್ದಾವೆ ಅವರೆಲ್ಲರೂ ಕೂಡ ಬೆಂಬಲವನ್ನ ಈಗ ಇಸ್ರೇಲಿಗೆ ನೀಡಿದ್ದೇವೆ. ಇಸ್ರೇಲ್ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಮಗದೊಂದು ಕಡೆಗೆ ಟ್ರಂಪ್ ಕದನ ವಿರಾಮ ಮಧ್ಯಸ್ಥಿಕೆ ವಹಿಸಿಕೊಂಡಿದ್ದಾರೆ ಅಂತ ಹೇಳಿದ್ದನ್ನ ಅಲ್ಲಗಳೆದಿದ್ದಾರೆ ಅವರು. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಏನು ಹೇಳಿಕೆ ಕೊಟ್ಟಿದ್ರು, ನಾನು ಯಾಕೆ ಹೋದೆ ವಾಷಿಂಗ್ಟನ್ಗೆ ಅಂತ ನಾನು ಹೇಳಲ್ಲ, ಅದು ಮ್ಯಾಕ್ರಾನ್ಗೂ ಕೂಡ ಗೊತ್ತಿಲ್ಲ, ಆದರೆ ಅತಿ ದೊಡ್ಡ ಘೋಷಣೆ ಮಾಡ್ತೀನಿ ಅಂತಾನೂ ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ G7 ಶೃಂಗಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಹೋಗಿರೋದು ಬಹಳ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ, ಬಹಳ ಕ್ಯೂರಿಯಾಸಿಟಿ ಕೂಡ ಉಂಟು ಮಾಡ್ತಾ ಇದೆ. ಅದರಲ್ಲೂ ಕೂಡ ಅವ್ರು ಹೇಳಿದಾರಲ್ಲ, ಅತಿ ದೊಡ್ಡ ಘೋಷಣೆ ಮಾಡ್ತೀನಿ ಅಂತ ಹೇಳಿ, ಅದೇನು ಅನ್ನುವಂಥದ್ದು ಕುತೂಹಲ ಇದೆ. ಬಟ್ ಇವರಿಬ್ಬರ ಯುದ್ಧದ ಮಧ್ಯದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಇನ್ನೊಂದಿಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಅದು ಯಾವ ಹೆಜ್ಜೆಯನ್ನು ಇಡುತ್ತೆ ಅಮೆರಿಕ ಅಂತ ಹೇಳಿ, ಟ್ರಂಪ್ ಯಾವ ಹೆಜ್ಜೆಯನ್ನು ಇಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಒಂದು ಕಡೆಗೆ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಭಯದ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಯಾವಾಗ ಯಾವ ಮಿಸೈಲು ಎಲ್ಲಿ ಹೋಗಿ ಬಂದು ಬೀಳುತ್ತೆ ಅಂತಲೇ ಗೊತ್ತಾಗ್ತಿಲ್ಲ. ಇರಾನ್ ಇಸ್ರೇಲ್ ನಡುವೆ ಸಂಘರ್ಷಕ್ಕೆ ತಾರಕಕ್ಕೇರ್ತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತಿದಾಳಿ ತೀವ್ರವಾಗಿ ನಡೀತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಬಾಂಬ್ ದಾಳಿ ನಡೆದಿದೆ. ಉತ್ತರ ಟೆಲ್ ಅವೀವ್ನ ಹಲವು ಕಟ್ಟಡಗಳಿಗೆ ಹಾನಿಯಾಗಿದೆ. ಇಸ್ರೇಲ್ನಾದ್ಯಂತ ಸೈರನ್ ಮೊಳಗಿದೆ. ಅದರ ಸದ್ದನ್ನು ನೀವು ಕೇಳಿಸ್ಕೊಳ್ಬಹುದು, ಅಲ್ಲಿ ಯಾವ ರೀತಿಯಾಗಿರುತ್ತೆ ಅಂಥೇಳಿ. ಈಗ ಸದ್ಯಕ್ಕೆ ಒಂದು ಕಡೆಗೆ G7 ಶೃಂಗಸಭೆಯಿಂದ ಟ್ರಂಪ್ ಆ ಕಡೆಗೆ ಹೋಗಿದ್ದಾರೆ, ನೇರವಾಗಿ ವಾಷಿಂಗ್ಟನ್ಗೆ ಹೋಗಿದ್ದಾರೆ, ಅತಿ ದೊಡ್ಡ ಘೋಷಣೆ ಮಾಡ್ತೀನಿ ಅಂತಿದ್ದಾರೆ. ಈ ಕಡೆಗೆ ಇಸ್ರೇಲಿಗೆ ಬೆಂಬಲವನ್ನು G7 ರಾಷ್ಟ್ರಗಳು ಕೊಟ್ಟಿವೆ. ಇನ್ನೊಂದು ಕಡೆಗೆ ಇಸ್ರೇಲ್ ಹೇಗೆ ದಾಳಿ ಮಾಡ್ತಾ ಇದೆ, ಇರಾನ್ ಕೂಡ ಅದೇ ರೀತಿಯಾಗಿ ದಾಳಿ ಮಾಡ್ತಾ ಇದೆ. ಇರಾನ್ನಲ್ಲಿ ಅತಿ ಹೆಚ್ಚು ಸಾವಾಗ್ತಾ ಇದೆ, ಇಸ್ರೇಲ್ನಲ್ಲಿ ಸಾವು ಕಡಿಮೆ ಇದೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಬಹಳ ಕುತೂಹಲ ಕೆರಳಿಸ್ತಾ ಇರುವಂಥದ್ದು, ನಾನು ಅತಿ ದೊಡ್ಡ ಘೋಷಣೆಯನ್ನ ಮಾಡ್ತೀನಿ ಅಂತ ಟ್ರಂಪ್ ಹೇಳಿರೋದು, ಜೊತೆಗೆ G7 ಶೃಂಗಸಭೆಯಲ್ಲಿ ಈಗ ಏನಾಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಕುತೂಹಲ, ಮಗದೊಂದು ಕಡೆಗೆ ಬೆಂಬಲವನ್ನ ಕೊಡ್ತಾ ಇರುವಂಥ ವಿಚಾರ ಇಸ್ರೇಲ್ಗೆ. ಏನ್ ಮೆಸೇಜ್ಗಳನ್ನ ಕೊಡುವಂಥ ಕೆಲಸಗಳು ನಡೀತಾ ಇದೆ ಈಗ ಅಂತ? ಅರುಣ್, ನೋಡಿ, ಇಲ್ಲಿ G7 ದೇಶಗಳ ಒಂದು ಸ್ಪಷ್ಟ ನಿಲುವು ಇರುವಂಥದ್ದು, ಇರಾನ್ ಯಾವ ಕಾರಣಕ್ಕೂ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಬಾರದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಇಸ್ರೇಲ್ಗೆ ಬೆಂಬಲ ಕೊಡುವಂಥ ಕೆಲಸವನ್ನ ಈಗ G7 ದೇಶಗಳು ಮಾಡ್ತಾ ಇದ್ದಾವೆ. ಮುಖ್ಯವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಳೆದ 2 ದಿನಗಳ ಹಿಂದೆಯೇ ಈ ನಿಲುವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅಮೆರಿಕ ಇಸ್ರೇಲ್ನ ಪರವಾಗಿ ನಿಂತ್ಕೊಂಡಿದೆ, ಇರಾನ್ಗೆ ಯಾವುದೇ ಕಾರಣಕ್ಕೂ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಲಿಕ್ಕೆ ಬಿಡಲ್ಲ, ಈ ಒಂದು ನಿರ್ಧಾರದಿಂದ ಇರಾನ್ ಹಿಂದೆ ಸರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕಿ. ಒಂದ್ ವೇಳೆ ಈ ನಿರ್ಧಾರದಿಂದ ಹಿಂದೆ ಸರಿದ್ರೆ ಮಾತ್ರ ಯುದ್ಧ ವಿರಾಮದ ಮಾತುಕತೆಗಳು ನಡೆಯುತ್ತೆ, ಇಲ್ಲದೆ ಇದ್ರೆ ಈ ದಾಳಿಗಳು ಮುಂದುವರಿಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಅದಕ್ಕೆ ಪೂರಕವಾಗುವಂತೆ ಈಗ ದಾಳಿಗಳು ಕೂಡ ನಡೀತಾ ಇದ್ದಾವೆ. ಇದು ಒಂದು ಭಾಗ. ಆದ್ರೆ ಇವತ್ತು G7 ಸಭೆಯಲ್ಲೂ ಕೂಡ ಪ್ರಮುಖ ಎಲ್ಲಾ ದೇಶಗಳು ಕೂಡ ಒಂದು ಲೈನ್ ನ ನಿರ್ಧಾರ ತೆಗೆದುಕೊಂಡಿರುವಂತದ್ದು, ಅದು ಇಸ್ರೇಲ್ಗೆ ಬೆಂಬಲವನ್ನ ಕೊಡುವಂತದ್ದು. ಇಸ್ರೇಲ್ ತನ್ನ ಆತ್ಮರಕ್ಷಣೆಗೆ ಅಥವಾ ಸ್ವಯಂ ರಕ್ಷಣೆಗೆ ಈ ಒಂದು ದಾಳಿಗಳನ್ನ ಮಾಡ್ತಾ ಇದೆ. ಇರಾನ್ ಪರಮಾಣು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತದ್ದನ್ನ ತಡಿಲಿಕ್ಕೆ ಈ ಒಂದು ಒತ್ತಡದ ತಂತ್ರವಾಗಿ ದಾಳಿಗಳನ್ನು ನಡೆಸ್ತಾ ಇದೆ. ಇದಕ್ಕೆ ನಮ್ಮ ಬೆಂಬಲ ಇದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ಬಿಡುಗಡೆ
ಮಾಡಿರುವಂತದ್ದು. ಸೊ ಹೀಗಾಗಿ G7 ದೇಶಗಳು ಎಲ್ಲವೂ ಕೂಡ ಒಗ್ಗಟ್ಟಾಗಿರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಇರಾನ್ ಕೂಡ ಇಲ್ಲಿ ಅಲ್ಪ ಪ್ರಮಾಣದಲ್ಲಿ ಮೆತ್ತಗಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ದಾಳಿಗಳು ಆರಂಭ ಆಗೋಕ್ಕಿಂತ ಮುಂಚೆ ಪರಮಾಣು ನಿರ್ಧಾರಗಳೇನಿದಾವೆ ಅದನ್ನ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತ ನಿರ್ಧಾರ ಅದರಿಂದ ಹಿಂದೆ ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಟ್ಟಿತ್ತು. ಆದ್ರೆ ನಿರಂತರವಾದಂತಹ ದಾಳಿಗಳಿಂದ ಅಪಾರ ಪ್ರಮಾಣದ ನಷ್ಟಗಳಾಗಿದೆ. ಹೀಗಾಗಿ ಒಂದು ಹಂತದಲ್ಲಿ ಹಿಂದೆ ಸರಿಯುವಂತ ಮಾತುಕತೆಗಳು ಕೂಡ ಶುರುವಾಗಿದ್ದಾವೆ. ಸೌದಿ ಆಗಿರ್ಬೋದು, ಅಮನ್ ಆಗಿರ್ಬೋದು, ಈ ರೀತಿಯಾದಂತಹ ಮುಸ್ಲಿಂ ದೇಶಗಳ ಮೂಲಕ ಅಮೆರಿಕದ ಮೇಲೆ ಇರಾನ್ ಒತ್ತಡವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಹ ನಿರ್ಧಾರ ಏನಿದೆ ಅದನ್ನ ತಾತ್ಕಾಲಿಕವಾಗಿ ಕೈ ಬಿಡ್ತೀವಿ ಅನ್ನುವಂತಹ ಸೂಚನೆ ಅಂದ್ರೆ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಮುಸ್ಲಿಂ ದೇಶಗಳನ್ನ ಮುಂದಿಟ್ಟುಕೊಂಡು ಅಮೆರಿಕದ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನ, ಅಮೆರಿಕ ಇಸ್ರೇಲ್ನ ಮೇಲೆ ಒತ್ತಡವನ್ನ ಹಾಕಿ ಈ ಒಂದು ಶಾಂತಿ ಮಾತುಕತೆ ಅಥವಾ ಯುದ್ಧ ವಿರಾಮವನ್ನ ಘೋಷಣೆ ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು G7 ಸಭೆಯಲ್ಲಿ ಏನು ಭಾಗಿಯಾಗಬೇಕಾಗಿತ್ತು, ಭಾಗಿಯಾಗಿ ತಮ್ಮ ಭಾಷಣವನ್ನು ಮುಗಿಸಿ ಅಲ್ಲಿಂದ ಕೂಡಲೇ ಹೊರಟಿರುವಂಥದ್ದು. ಮತ್ತೆ ಅವರೊಂದು ಸುಳಿವನ್ನ ಕೂಡ ಕೊಟ್ಟಿದ್ದಾರೆ, ಬಹಳ ದೊಡ್ಡ ನಿರ್ಣಯವನ್ನ ನಾವು ಘೋಷಣೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ. ಅಂದ್ರೆ ಅಲ್ಲಿಗೆ ತೆರೆಮರೆಯಲ್ಲಿ ಒಂದಿಷ್ಟು ಮಾತುಕತೆಗಳು ಯುದ್ಧ ವಿರಾಮಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತೆ ಕಾಣಿಸ್ತಾ ಇದೆ. ಹೀಗಾಗಿ ಈ ಮಾತುಕತೆಗಳು ಸಫಲ ಆದರೆ ಬಹುತೇಕ ಅಮೆರಿಕ ಈ ಒಂದು ಯುದ್ಧ ವಿರಾಮವನ್ನು ಘೋಷಣೆ ಮಾಡುವಂತ ಸಾಧ್ಯತೆಗಳಿದಾವೆ. ಎರಡೂ ದೇಶಗಳನ್ನ ವಿಶ್ವಾಸಕ್ಕೆ ಪಡೆಯುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.